ಹೊಟ್ಟೆ ಬಿರಿಯಾನಿ ಅಂತ ಹೊಟ್ಟೆ ಬಿರಿಯಾನಿ. ಹೌದು. ಓಕೆ. ಆ ಬಿರಿಯಾನಿ ಎಲೆ ಬಂದು ಹಲಸಿನ ಎಲೆನ ಅಲ್ಸಲೆ ಕುಡಿಕೆ ತರ ಮಾಡಿ ಅದಕ್ಕೆ ಬಿರಿಯಾನಿ ತುಂಬಿ. ಟೀ ಕಡೆ ಬಂದ್ಬಿಟ್ಟು ನಮ್ದು ಭಾರಿ ಫೇಮಸ್. ಟೀ ಕಡೆ ಬಂದ್ಬಿಟ್ಟು ಭಾರಿ ಫೇಮಸ್. ವೆಜ್ ಅಲ್ಲಿ ಕೂಡ ನಮ್ದು ಭಾರಿ ತುಂಬಾ ಚೆನ್ನಾಗಿ ಮಾಡ್ತೀವಿ. ಪನ್ನೀರ್ ಪೇಸಾವರ್ ಸರ್. ಪನ್ನೀರ್ ಪೇಸಾವರ್. ಹೌದು, ಪನ್ನೀರ್ ಪೇಸಾವರ್ ಅಂದ್ರೆ ಅದಕ್ಕೆ ಒಂದು ಒಳ್ಳೆ ಮಸಾಲೆ ಹಾಕಿ ಪನ್ನೀರ್ ಕಟ್ ಮಾಡ್ಕೊಂಡು ಅದನ್ನ. ಓಕೆ. ಮಿರ್ಚಿ ಜಿಲಾಬಿ ಸರ್. ಮಿರ್ಚಿ ಜಿಲೇಬಿ. ಹೌದು ಸರ್. ಓಕೆ ಓಕೆ ಸೂಪರ್. ಜೋಳದ ರೊಟ್ಟಿ. ಜೋಳದ ರೊಟ್ಟಿ. ಅದಕ್ಕೆ ನಾವು ಓಕೆ. ಲೇಡೀಸ್ ಕರೆಸಿ ಲೇಡೀಸ್ ಹತ್ರನೇ ಮಾಡ್ತಾರೆ ಸರ್ ಅದನ್ನ. ಸರ್ ನಮಸ್ತೆ, ಹೇಳಿ ಸರ್. ಸರ್ ನಮ್ದು RKB ಕ್ಯಾಟರಿಂಗ್ ಅಂತ ಹೇಳ್ಬಿಟ್ಟು ಸುಮಾರು ಒಂದು 15-20 ವರ್ಷದಿಂದ ನಾವು ಮಾಡ್ಕೊಂಡು ಬರ್ತಾ ಇದೀವಿ. ವೆಜ್ ಇರ್ಲಿ ನಾನ್ ವೆಜ್ ಯಾವುದೇ ಇರಲಿ ತುಂಬಾ ಚೆನ್ನಾಗಿ ಒಳ್ಳೆ ರುಚಿಯಾಗಿ ಒಳ್ಳೆ ಟೇಸ್ಟ್ ಆಗಿ ಅಡುಗೆ ಮಾಡ್ಕೊಡ್ತೀವಿ ಸರ್. ಬೆಂಗಳೂರಲ್ಲಿ ಔಟ್ ಆಫ್ ಇರಲಿ ಹೊರಗಡೆ ಇರಲಿ ಎಲ್ಲಿ ಹೇಳೋದು 20, 30, 50 ಜನ ಕೇಳಿ ಕೂಡ ನೀಟಾಗಿ ಒಳ್ಳೆ ಸರ್ವಿಸ್ ಕೊಡ್ತೀವಿ. ಯಾವುದೇ ರೀತಿ ಆಗಲಿ ನಮ್ದು ಊಟ ಒಂದು ಟೇಸ್ಟಿ ಆಗಲಿ ರುಚಿ ಆಗಲಿ ಕಾಂಪ್ರಮೈಸ್ ಇಲ್ಲ. ತುಂಬಾ ಚೆನ್ನಾಗಿ ಮಾಡ್ಕೊಡ್ತೀವಿ. ತುಂಬಾ ಚೆನ್ನಾಗಿ 5,000 ಜನ ಇರಲಿ 10,000 ಜನ ಇರಲಿ ನಾವೆಲ್ಲ ನಾವು ನೀಟಾಗಿ. ನಮ್ದು ವೆಜ್ ಅಲ್ಲಿ ಕೂಡ ತುಂಬಾ ವೆರೈಟಿ ಇದೆ. ಅದರಲ್ಲೂ ಒಂದು ಸಿಹಿ ಕಡುಬು ಬಂದ್ಬಿಟ್ಟು ನಮ್ದು ಭಾರಿ ಫೇಮಸ್. ಸಿಹಿ ಕಡುಬು ಬಂದ್ಬಿಟ್ಟು ಭಾರಿ ಫೇಮಸ್. ವೆಜ್ ಅಲ್ಲಿ ಕೂಡ ನಮ್ದು ಭಾರಿ ತುಂಬಾ ಚೆನ್ನಾಗಿ ಮಾಡ್ಕೊಡ್ತೀವಿ. ಅದು ಸರ್ ಮಂಗಳೂರು ಮಲೆನಾಡು ಕೊಟ್ಟೆ ಬಿರಿಯಾನಿ ಅಂತ ಹೇಳ್ಬಿಟ್ಟು ಮಲೆನಾಡು ತುಂಬಾ ಚೆನ್ನಾಗಿದೆ. ಮತ್ತೆ ಇನ್ನೊಂದು ಇದು ಬರುತ್ತೆ ಜಾಕ್ ಫ್ರೂಟ್ ಕಬಾಬ್ ಮಾಡ್ತೀವಿ. ಅದು ಮಲೆನಾಡು ಜೀಗುಜಿ ಅಂತ ಹೇಳ್ಬಿಟ್ಟು ಅದರಲ್ಲೂ ತುಂಬಾ ನಾವು ವೆರೈಟಿ ಐಟಮ್ ಮಾಡ್ತೀವಿ. ತುಂಬಾ ಹೇಳಿ ಸರ್, ಮದುವೆಯಲ್ಲಿ ನಮ್ಮ ಕಡೆ ಯಾವುದೇ ಒಂದು ಶುಭ ಫಂಕ್ಷನ್ ಇರಲಿ ಎಲ್ಲ ಮಾಡ್ಕೊಡ್ತೀವಿ. ಖಂಡಿತ ಸರ್, ಖಂಡಿತ ಯಾವುದೇ ಒಂದು ಆರ್ಡರ್ ಬಂದರೂ ಕೂಡ ನೀಟಾಗಿ ಮಾಡ್ಕೊಡ್ತೀವಿ. ಥ್ಯಾಂಕ್ ಯು. ಹೇಳಿ ಸರ್, ಇದು ನಿಮ್ಮ ಕ್ಯಾಟರಿಂಗ್ ಕಡೆಯಿಂದ RKB ಕ್ಯಾಟರಿಂಗ್ ಕಡೆಯಿಂದ ಇವತ್ತು ಎಷ್ಟು ಸಾವಿರ ಜನಕ್ಕೆ ಅಡುಗೆ ಮಾಡ್ತಾ ಇದ್ದೀರಾ? ನಿಮ್ ಕ್ಯಾಟರಿಂಗ್ ಬಗ್ಗೆ ಎಲ್ಲ ತಿಳಿಸ್ಕೊಡಿ ಸರ್ ನಮ್ಗೆ. ಸರ್ ನಾವು RKB ಕ್ಯಾಟರಿಂಗ್ ಅಲ್ಲಿ ಕೆಲಸ ಮಾಡ್ತಾ ಇರೋರು ಸರ್. ಓಕೆ. ಈ ದಿವಸ PK ಗ್ರ್ಯಾಂಡ್ ಅಲ್ಲಿ ನಾವು ಅಡಿಗೆ ಕೆಲಸ ಮಾಡ್ತಾ ಇದ್ದೀವಿ. 2,000 ಜನದಿಂದ 3,000 ಜನಕ್ಕೆ ಈ ದಿವಸ ಅಡಿಗೆ ಮಾಡ್ತಾ ಇದ್ದೀವಿ. ಹೌದು. ಏನಪ್ಪಾ ಅಂದ್ರೆ ನಾವು 5,000ದಿಂದ 10,000 ಜನಕ್ಕೂ ಅಡಿಗೆ ಮಾಡ್ತಿದ್ದೀವಿ. ಓಕೆ. ಈ ದಿವಸ 3,000ದಿಂದ 7,000ದಿಂದ 3,000 ಜನಕ್ಕೆ ಅಡಿಗೆ ಮಾಡ್ತಾ ಇದ್ದೀವಿ. ಓಕೆ. ಏನೇನ್ ಮಾಡ್ತಾ ಇದ್ದೀವಿ ಅಂದ್ರೆ ಸಾಯಂಕಾಲ ಡಿನ್ನರ್ಗೆ ಸರ್ ಓಕೆ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ವೆಲ್ಕಮ್ ಡ್ರಿಂಕ್ ಸರ್. ವೆಲ್ಕಮ್ ಡ್ರಿಂಕ್ಸ್ ಇರುತ್ತೆ. ವೆಲ್ಕಮ್ ಡ್ರಿಂಕ್ಸ್ ಅಲ್ಲಿ 4-5 ತರ ವೆಲ್ಕಮ್ ಡ್ರಿಂಕ್ಸ್ ಇದೆ. ಹೌದಾ? ಹೌದು ಸರ್. ಸೂಪರ್. ಒಂದು ಶುಗರ್ ಪ್ಲೇನ್ ಜಿಗ್ಸ್, ಫ್ರೂಟ್ಸ್ ಪನ್ಸ್, ಓಕೆ. ಪುದೀನಾ ಜ್ಯೂಸ್ ಬೌಲ್. ಪುದೀನಾ ಜ್ಯೂಸ್. ಓಕೆ. ಹೌದು ಸರ್. ಬಾದಾಮಿ ಓಕೆ. ಮಸಾಲೆ. ಓಕೆ. ಗೋಡಂಬಿ ಫ್ರೈ. ಓಕೆ. ಆ ಗೋಡಂಬಿ ಫ್ರೈಗೆ ಚಾಟ್ ಮಸಾಲೆ ಮತ್ತೆ ಚಿಲ್ಲಿ ಪೌಡರ್ ಇದೆಲ್ಲ ಹಾಕಿ ಒಂಥರ ಎಕ್ಸ್ಟ್ರಾನರಿಯಾಗಿ ನಾವು ಕೊಡ್ತೀವಿ ಸರ್. ಬಾದಾಮಿ ಮತ್ತೆ ಗೋಡಂಬಿ ಮಸಾಲೆ ಅದು ವೆಲ್ಕಮ್ ಡ್ರಿಂಕ್ಸ್ಗೆ. ಮತ್ತೆ ಸ್ನಾಕ್ಸ್ ಐಟಮ್ ಇರುತ್ತೆ ಸರ್. ಎನಿ ಐಟಮ್ ಸ್ನಾಕ್ಸ್ ಓಕೆ. ಏನ್ ಬೇಕಾದ್ರೂ ಕೊಡ್ತೀವಿ. ಅಲ್ಲಿ ಮೆನುಲ್ ಏನಿದೆ ಆ ರೀತಿ ಕೊಡ್ತೀವಿ ಸರ್. ಓಕೆ. ಏನೇನೆಲ್ಲ ಇರ್ತದೆ ಸರ್ ಅಲ್ಲಿ ಸ್ನಾಕ್ಸ್ ಅಲ್ಲಿ? ಸ್ನಾಕ್ಸ್ ಅಲ್ಲಿ ಅವ್ರು ಏನ್ ಹೇಳಿರ್ತಾರೆ ಸರ್ ಅದು ಮೆನುನಲ್ಲಿ ಸರ್. ಓಕೆ. ಇವತ್ತಿನ ದಿವಸ ಏನೇನ್ ಮಾಡಿದ್ದೀರಾ ಸರ್? ಈ ದಿನ ಸಾಯಂಕಾಲ ಡಿನ್ನರ್ ಇದೆ ಸರ್. ಡಿನ್ನರ್ ಬಂದು 2,000 ಜನದಿಂದ 3,000 ಜನಕ್ಕೆ ಬಾಳೆ ಎಲೆ ಊಟ ಇದೆ. ಬಾಳೆ ಎಲೆ ಊಟ. ಹೌದು ಸರ್. ಓಕೆ. 1,000 ಜನಕ್ಕೆ ಬಫೆ ಇದೆ ಸರ್. ಬಫೆ. ಓಕೆ. ಯಾವ್ದು ಬೇಕೋ ಅದು ಊಟ ಮಾಡ್ಬೋದು. ಬಾಳೆ ಎಲೆ ಊಟನೂ ಮಾಡ್ಬೋದು, ಬಫೆನೂ ಮಾಡ್ಬೋದು. ಅವ್ರ ಚಾಯ್ಸ್ ಸರ್. ಅದ್ರ ಬಗ್ಗೆ ನಾವ್ ಏನ್ ಹೇಳಕ್ಕಲ್ಲ. ಓಕೆ ಸರ್. ಮೆನು ಬಂದು ಸರ್ ಸೂಪ್ ಸರ್. ಓಕೆ. ವೆಜ್ ಮ್ಯಾನ್ ಸೂಪ್ ಸರ್. ಓಕೆ. ಸೆಕೆಂಡ್ ಬಂದು ಅರಿಶಿನ ಎಲೆ ಸಿಹಿ ಕಡುಬು ಸರ್. ಸಿಹಿ ಕಡುಬು. ಹೌದು ಸರ್. ಸಿಹಿ ಕಡುಬು ಅಂದ್ರೆ ಕೋಕೋನಟ್, ಬೆಲ್ಲ, ಎಳ್ಳು, ಸ್ವಲ್ಪ ತುಪ್ಪ, ಜೇನುತುಪ್ಪ ಇದೆಲ್ಲ ಹಾಕಿ ಅದನ್ನ ಮಿಶ್ರಣ ಮಾಡಿ ಉಂಡೆ ಮಾಡ್ಕೊಂಡು ಮತ್ತೆ ಅದ ಮಾಡುವ ವಿಧಾನ ಸರ್ ಏನಂದ್ರೆ ಅಕ್ಕಿ ಹಿಟ್ಟು ಸ್ವಲ್ಪ ಮೈದಾ ಅದನ್ನು ಪಾತ್ರೆಯಲ್ಲಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸಿ ಅದನ್ನು ಗ್ರೈಂಡರ್ ಅಲ್ಲಿ ರುಬ್ಬಿ ನಂತರ ಅದನ್ನ ಅರಿಶಿನ ಎಲೆ ಮತ್ತು ಬಾಳೆ ಎಲೆ ಎರಡಕ್ಕೂ ಹಾಕೊಂಡು ಅದನ್ನ ಚೆನ್ನಾಗಿ ತಟ್ಟಿ ಕಾಯಿದು ಮಸಾಲೆನ ಹಾಕಿ ಅದನ್ನ ಸ್ಟೀಮ್ ಅಲ್ಲಿ ಬೇಯಿಸ್ತೀವಿ ಸರ್. ಸ್ಟೀಮ್ ಅಂದ್ರೆ ಬಾಕ್ಸ್ ಸ್ಟೀಮ್ ಅಲ್ಲಿ. ಯಾಕಂದ್ರೆ ಅದು ತುಂಬಾ ಸ್ಪೈಸಿ ಆಗಿರುತ್ತೆ ಸರ್. ಸ್ಟೀಮ್ ಅಲ್ಲಿ ಬೇಯಿಸ್ಕೊಟ್ರೆ. ಓಕೆ. ಮೊದ್ಲೇ ಕಡುಬು ಅಂದ್ರೆ ತಿಂತಾರಿಲ್ಲ, ಈಗ ಇಷ್ಟಪಟ್ಟು ತಿಂತಾರೆ. ತುಂಬಾ ಇಷ್ಟಪಡ್ತಾರೆ ಸರ್. ನಾವು ಎಲ್ಲೇ ಫಂಕ್ಷನ್ ಮಾಡ್ಲಿ ಎಲ್ರು ಸಿಹಿ ಕಡುಬು ಕೇಳ್ತಾರೆ ಸರ್. ಓಕೆ. ಬೇರೆ ಏನಿದೆ ಸ್ಪೆಷಲ್ ಐಟಮ್ ಹೇಳಿ? ಮತ್ತೆ ಬೇರೆ ಏನಿದೆ? ಮಿರ್ಚಿ ಜಿಲಾಬಿ ಸರ್. ಮಿರ್ಚಿ ಜಿಲಾಬಿ. ಹೌದು ಸರ್. ಓಕೆ. ಅದೇನಪ್ಪಾ ಅಂದ್ರೆ ಅದು ವಿಶೇಷ. ಎಲ್ಲಾ ಫಂಕ್ಷನ್ ಅಲ್ವೇ ಮಿರ್ಚಿ ಜಿಲೇಬಿ ಕೇಳ್ತಾ ಇರ್ತಾರೆ ಸರ್. ಹೌದಾ? ಅದು ಒಂಥರ ತಿನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸರ್. ಓಕೆ. ಆ ರೀತಿ ಮಿರ್ಚಿ ಜಿಲೇಬಿ. ಓಕೆ. ಸೆಕೆಂಡ್ ಬಂದು ಸಹ ಮಾವಿನಕಾಯಿ, ಫ್ರೆಶ್ ಮಾವಿನಕಾಯಿ ತಂದು ಅದನ್ನ ಕಟ್ ಮಾಡಿ ಮಸಾಲೆ ರುಬ್ಬಿ ನಾವು ಆ ದಿವಸ ಏನ್ ಬೇಕು ಅದ್ ಹಾಕಿ ಪ್ಲಸ್
ಪಿಕಲ್ಸ್ ಅಂದ್ರೆ Fresh ಮಾವಿನ ಮಾವಿನಕಾಯಿದು. ಮಾವಿನಕಾಯಿದು ಓಕೆ ಪಿಕಲ್ ಮಾಡ್ತೀರಾ ಪಿಕಲ್ ಮಾಡ್ತೀವಿ ಸರ್. ಓಕೆ ಮತ್ತೆ ಸೌತೆಕಾಯಿ, ಕ್ಯಾರೆಟ್, ಪೈನಾಪಲ್ ಓಕೆ ಇವೆಲ್ಲ ಮತ್ತೆ ಇರ್ತದೆ ಕಡ್ಲೆಕಾಯಿ ಎಲ್ಲ ಹಾಕಿ ಸಾಲಡ್ ಸರ್ ಅದು. ಸಾಲಡ್ ಅದು ಒಂಥರ ಎಲ್ಲ ಸ್ಪೆಷಲ್ ಆಗಿ ಮಾಡೋದು ಸರ್. ಓಕೆ ಯಾಕಂದ್ರೆ ಪಾರ್ಟಿ ಏನ್ ಕೇಳ್ತಾರೆ ಆ ರೀತಿನೂ ಸ್ಪೆಷಲ್ ಆಗಿ ಮಾಡ್ಕೊಡೋದು ಸರ್. ಓಕೆ ಓಕೆ ಸರ್. ಓಕೆ ಮತ್ತೆ ಕಾರ್ನ್ ದಾಳಿಂಬಿ ಸ್ಪೂರ್ಟ್ಸ್ ಕೋಸಂಬರಿ ಸರ್. ಕಾರ್ನ್ ದಾಳಿಂಬಿ ಅಂದ್ರೆ ಜೋಳಿಯನ್ನು ಬಿಡಿಸಿ ಅದನ್ನ ಬೇಯಿಸಿ ಹಾಕಿ ಅದನ್ನ ಕೋಸಂಬರಿ ಮಾಡ್ತೀವಿ ಸರ್. ಅದು ಒಂಥರ ಸ್ಪೆಷಲ್. ಓಕೆ ನಾವು ಯಾವುದೇ ಫಂಕ್ಷನ್ ಒಪ್ಕೊಂಡ್ರು ಓಕೆ ಅದೇ ರೀತಿ ಸರ್ ನಾವು ಮಾಡೋದು. ಓಕೆ ಸೂಪರ್. ಬೇಬಿ ಕಾರ್ನ್ ಗೀ ರೋಸ್ಟ್ ಅಂತ ಸರ್ ಅದು. ಬೇಬಿ ಕಾರ್ನ್ ಗೀ ಗೀ ರೋಸ್ಟ್. ರೋಸ್ಟ್ ಓಕೆ ಅಂದ್ರೆ ಅದನ್ನ ಎಣ್ಣೆಲಿ ಕರಿದ್ಬಿಟ್ಟು ಅದಕ್ಕೆ ಮಸಾಲೆ ಹಾಕಿ ತುಪ್ಪದಲ್ಲಿ ಗೀ ರೋಸ್ಟ್ ಗೀ ರೋಸ್ಟ್ ಮಾಡ್ತೀರಾ ತುಪ್ಪದಲ್ಲಿ? ಹೌದು. ಸೂಪರ್ ಅದು ಇರ್ತದೆ ಅದು. ಒಂಥರ ಸ್ಪೆಷಲ್ ಸರ್ ಅದು. ಸೂಪರ್ ನಾವು ಇರ್ತದೆ ಎಲ್ಲೇ ಮಾಡಿದ್ರು ಪ್ರತಿಯೊಂದು ಕೇಳ್ತಿದ್ದಾರೆ ಸರ್. ಓಕೆ. ಮತ್ತೆ ಪನ್ನೀರ್ ಪೇಸಾವರ್ ಸರ್. ಪನ್ನೀರ್ ಪೇಸಾವರ್. ಹೌದು, ಪನ್ನೀರ್ ಪೇಸಾವರ್ ಅಂದ್ರೆ ಅದಕ್ಕೊಂದು ಒಳ್ಳೆ ಮಸಾಲೆ ಹಾಕಿ ಹಾ ಪನ್ನೀರ್ ಕಟ್ ಮಾಡ್ಕೊಂಡು ಅದನ್ನ ಓಕೆ ಡೈಮಂಡ್ ತರ ಕಟಿಂಗ್ ಮಾಡಿ ಅದನ್ನ ಎಣ್ಣೆಲಿ ಕರಿದು ಹಾ ಅದೆಲ್ಲ ಫ್ರೆಶ್ ಆಗಿ ಕೊಡ್ಬೇಕು ಸರ್. ಅದನ್ನ ಅದು Spicy ಆಗಿರ್ಬೇಕು ಅದು ಇಷ್ಟಪಟ್ಟು ತಿಂತಾರೆ ಜನ ಸರ್. ಅದನ್ನ ಆಕ್ಚುಲಿ ಎಲ್ಲಾ ಫಂಕ್ಷನ್ ಗಳಿಗೂ ಹಾ ನಮ್ಮ ಯಜಮಾನ್ರು ಅದನ್ನ ಮಾಡಿಸ್ತಾ ಇರ್ತಾರೆ. ಅದನ್ನ ಅದು Okay. ಒಂಥರ ವಿಶೇಷವಾಗಿರ್ತದೆ. ಹೌದು. ಎಷ್ಟು ಸಾವಿರ ಜನಕ್ಕೆ ಬೇಕಾದ್ರೆ ಮಾಡ್ತೀರಾ? 8,000 ಜನ ಪ್ಯಾಲೇಸ್ ಗ್ರೌಂಡ್ ಅಲ್ಲೂ ಮಾಡಿದೀವಿ ಸರ್. Palace ground ಅಲ್ಲೂ ಮಾಡಿದೀರಾ? 5,000ದಿಂದ 8,000 ಜನಕ್ಕೆ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಸರ್ ಓಕೆ. ಮಾಡಿದೀವಿ. ಹಂಗಾಗಿ ಎಲ್ಲಾ ಪಾರ್ಟಿಗಳಲ್ಲೂ ಅದನ್ನ ಪ್ರತಿಯೊಬ್ರು ಕೇಳ್ತಾರೆ ಸರ್. ಓಕೆ. ನಿಮ್ ಕ್ಯಾಟ್ರಿಂಗ್ ಅಲ್ಲಿ ಎಷ್ಟು ಜನ ಇದ್ದೀರಾ ಸರ್ ಇಲ್ಲಿ? ಸರ್ ನಮ್ಮ ಕ್ಯಾಟ್ರಿಂಗ್ ಅಲ್ಲಿ ಇಲ್ಲ ಅಂದ್ರೆ ಹಾ. 100ರಿಂದ 150 ಜನ ನಾವು ಸ್ಟಾಫ್ ಇದೀವಿ ಸರ್. ಸ್ಟಾಫ್ ಏನಿದೆ? ಹೊರಗಡೆ ಬೇಕು ಅಂದ್ರೆ ನಾವು ಕರಿಸ್ಕೊತೀವಿ ಸರ್. ಕರೆಸ್ಕೊತೀರಾ? ಹೌದು ಸರ್. ಎಷ್ಟು ಸಾವಿರ ಜನಕ್ಕೆ ಬೇಕಾದ್ರೆ ಅಡಿಗೆ ಮಾಡ್ತೀರಾ? 5,000ದಿಂದ 10,000 ಜನ 20,000 ಗಂಟೆ ಮಾಡ್ತಾರೆ. ವೆಜ್ ನಾನ್ ವೆಜ್ ಎಲ್ಲ ಮಾಡ್ತೀರಾ? RKB ಕ್ಯಾಟ್ರಿಂಗ್ ಓಕೆ ಅಂದ್ರೆ ಎಲ್ಲ ತುಂಬಾ ಇಷ್ಟಪಡ್ತಾರೆ ಸರ್. ಓಕೆ. ವೆಜ್ ಹಾ. ನಾನ್ ವೆಜ್ ಎರಡೂ ಮಾಡ್ತಾರೆ. ಎರಡು ಮಾಡ್ತೀರಾ? ಹೌದು ಸರ್. ಓಕೆ ಖಂಡಿತ ಸೂಪರ್. ಮಾಡ್ತಾರೆ. ಹಾ ತಿಳಿಸ್ಕೊಡಿ ಸರ್ ಇನ್ನೇನು ಐಟಮ್ ಇದೆ? ಮತ್ತೆ ಮೇಲ್ಕೋಟೆ ಪುಳಿಯೋಗರೆ ಸರ್. ತುಂಬಾ ವಿಶೇಷ ಅದು. ಪ್ರತಿಯೊಂದು ಕೆಲಸದಲ್ಲೂ ಪುಳಿಯೋಗರೆ ಇಷ್ಟಪಡ್ತಾರೆ. ಮೇಲ್ಕೋಟೆ ಪುಳಿಯೋಗರೆ ಹೌದು, ಹೌದು. ಓಕೆ. ಅದು ಖಂಡಿತವಾಗಿ ನಮ್ಮ ಎಜುಕೇಟ್ಗಳೇ ಮಾಡ್ತಾರೆ ಸರ್. ಓಕೆ. ಅವ್ರಿಗೆ ಇವ್ರು ಏನ್ ಕಳ್ಸಲ್ಲ, ನಾವೇ ಸ್ಪೆಷಲ್ ಆಗಿ ಮಾಡೋದು. ಮೇಲ್ಕೋಟೆ ಪುಳಿಯೋಗರೆ ಅಂದ್ರೆ ನಾವೇ ರೆಡಿ ಮಾಡಿ ಪ್ರಿಪೇರ್ ಮಾಡಿ ಮೇಲ್ಕೋಟೆ ಪುಳಿಯೋಗರೆ ತರಾನೇ ತರನೇ ಇರುತ್ತೆ. ಇರ್ತದೆ. ಓಕೆ. ಹೌದು. ಸೂಪರ್. ಹಾ ಸೆಕೆಂಡ್ ಬಂದು ಸರ್ ಜೋಳದ ರೊಟ್ಟಿ. ಜೋಳದ ರೊಟ್ಟಿ. ಅದಕ್ಕೆ ನಾವು ಓಕೆ. ಲೇಡೀಸ್ ಕರೆಸಿ ಹಾ ಲೇಡೀಸ್ ಹತ್ರನೇ ಮಾಡ್ತಾರೆ ಸರ್ ಅದನ್ನ. ಓಕೆ. ಈಗ ಜೋಳದ ರೊಟ್ಟಿ ಉತ್ತರ ಕರ್ನಾಟಕದ ಮಾತ್ರ ಇತ್ತು. ಹಾ. ಸೊ ಈಗ ಮದುವೆಲ್ಲೂ ನೀವು ಮಾಡ್ತಾ ಇದ್ದೀರಾ? ಏನ್ ಜನಗಳು ಇಷ್ಟಪಟ್ಟು ತಿಂತಾ ಇದಾರಾ? ಯಾವ ತರ ಬೇಕು ಇಲ್ಲ ಅಂತಾರಾ? ಸರ್, ಅದನ್ನ ಬೇಕು ಅಂತಾನೆ ಕೇಳ್ತಾ ಕೇಳ್ತಾ ಇದ್ದಾರೆ. ಇದಾರೆ. ಉತ್ತರ ಕರ್ನಾಟಕದವ್ರನ್ನೇ ಕರೆಸಿ ಹಾ ಜೋಳದ ರೊಟ್ಟಿ, ಎಣ್ಣೆಗಾಯಿ, ಎಣ್ಣೆಗಾಯಿ. ಕಾಯಿ ಚಟ್ನಿ. ಓಕೆ. ಹೌದು ಸರ್. ಸೂಪರ್ ಇರ್ತದೆ. ಹೌದು ಸರ್. ಓಕೆ. ಅದು ಖಂಡಿತ ಎಲ್ಲಾ ಫಂಕ್ಷನ್ ಕೇಳ್ತಾರ ಅದನ್ನ. ಜೋಳದ ರೊಟ್ಟಿಗೆ ಎಣ್ಣೆಗಾಯಿ, ಎಣ್ಣೆಗಾಯಿಗೆ ಬದನೆಕಾಯಿ ಹಾಕಿ ಮಾಡಿರ್ತೀವಿ. ಪ್ಲಸ್ ಅದ್ರ ಜೊತೆಗೆ ಕಾಯಿ ಚಟ್ನಿ, ಕಾಯಿ ಚಟ್ನಿ, ವೈಟ್ ಕಾಯಿ ಚಟ್ನಿ ಕೇಳ್ತಾರೆ ಸರ್. ಮತ್ತೆ ಜೋಳದ ರೊಟ್ಟಿ, ಮಿನಿ ಮಸಾಲೆ ದೋಸೆ, ಮಿನಿ ಮಸಾಲೆ ದೋಸೆ ಮಿನಿ ಇರ್ತದೆ. ದೋಸೆ, ಮಸಾಲೆ ದೋಸೆ ಎಲ್ಲ ಲೈವ್ ಸರ್. ಅದು ಮಾತ್ರ ಓಕೆ. ಪ್ರತಿಯೊಂದು ಫಂಕ್ಷನ್ ಅವ್ರು ಕೇಳಿದ್ವಿ ಮಿನಿ ಮಸಾಲೆ ದೋಸೆ ಮಾಡ್ತೀವಿ ಸರ್. ಖಂಡಿತ ಅದು ಮಾತ್ರ. ಓಕೆ. ಮಾಮೂಲಿ ಆಂಧ್ರ ಸರ್. ಹಾ ಆಂಧ್ರ ಪಪ್ಪು ಕೂರ ವೈಟ್ ರೈಸ್, ಹಾ ಹಾ ಅದಕ್ಕೆ ಮೆಡ್ರಾಸ್ ರಸಮ್ ಅಂತ ಓಕೆ. ಇದು ಮಾಡ್ತೀವಿ. ಹಾ. ಮತ್ತೆ ದಮ್ ಬಿರಿಯಾನಿ. ದಮ್ ಬಿರಿಯಾನಿ. ದಮ್ ಬಿರಿಯಾನಿ ವಿಶೇಷ ಏನಂದ್ರೆ ಬಾಳೆ ಎಲೆನ ಕಿತ್ಕೊಂಡು ಬಂದು ಅದನ್ನ ಕೊಟ್ಟೆ ಮಾಡಿ ಕೊಟ್ಟೆಗೆ ಬಿರಿಯಾನಿ ತುಂಬಿ ಹಾ ಅದಕ್ಕೊಂದ್ ಸ್ವಲ್ಪ ಮಸಾಲೆ ಮೇಲ್ ಹಾಕಿ ಹಾ ಸ್ಟೀಮಲ್ಲಿ ಬೇಯಿಸಿ ಹಾ ತುಂಬಾ ವಿಶೇಷವಾಗಿ ಕೊಡ್ತೀವಿ ಸರ್. ಅದು ಮಾತ್ರ ಓಕೆ. ಹೌದು. ಅದ್ರಲ್ಲಿ ಏನಂತಾರೆ ಅಂದ್ರೆ ಕೊಟ್ಟೆ ಬಿರಿಯಾನಿ ಅಂತ ಕೊಟ್ಟೆ ಹೇಳ್ತಾರೆ ಸರ್. ಬಿರಿಯಾನಿ. ಹೌದು. ಓಕೆ. ಆ ಬಿರಿಯಾನಿ ಎಲೆ ಬಂದು ಹಲಸಿನ ಎಲೆನ ಅಲ್ಸ್ಮೇಲೆ ಉಡಿಕೆ ತರ ಮಾಡಿ ಅದಕ್ಕೆ ಬಿರಿಯಾನಿ ತುಂಬಿ ಅದನ್ನ ವಿಶೇಷವಾಗಿ ಸ್ಟೀಮಲ್ಲಿ ಬೇಯಿಸಿ ಬಿಸಿನೇ ಅವ್ರಿಗೆ ಸರ್ವಿಸ್ ಮಾಡ್ತೀವಿ ಸರ್. ಅದು ತುಂಬಾ ವಿಶೇಷವಾಗಿರುತ್ತೆ. ಪಾರ್ಟಿಗಳೆಲ್ಲ ತುಂಬಾ ಇಷ್ಟಪಡ್ತಾರೆ. ಜನಗಳಿಗೆ ಒಳ್ಳೆ ಬಿಸಿ ಹೌದು. ಬಿಸಿನೇ ಮತ್ತೆ ಕೊಡೋದು. ಇನ್ನೊಂದು ಕುಡಿಕೆ ಬಿರಿಯಾನಿ ಅಂತ ಬರುತ್ತೆ ಸರ್. ಅವ್ರು ಏನ್ ಕೇಳ್ತಾರೆ ಅದು ಕುಡಿಕೆ ಬಿರಿಯಾನಿನೂ ಕೊಡ್ತೀವಿ ಸರ್. ಖಂಡಿತವಾಗಿ ಪಾರ್ಟಿ ಏನ್ ಮೆನುಲ್ ಏನಿರುತ್ತೆ ಅದು ಖಂಡಿತವಾಗಿ ನಮ್ಮ RKB ಕ್ಯಾಟ್ರಿಂಗ್ ಅವರು, ನಮ್ಮ ಪ್ರೊಫೆಸರ್ ರವಿಕುಮಾರ್ ಸರ್ ಅವರು, ನಮ್ಮ ಓನರ್ ಅವರು ಪಾರ್ಟಿಗೋಸ್ಕರ ಏನೇ ಆಗ್ಲಿ ನಾವು ಮಾಡ್ಕೊಡ್ತೀವಿ. ನಮ್ಗ ಇನ್ನೊಂದು ಆರ್ಡರ್ ಸಿಗ್ಬೇಕು. ಈ ರೀತಿ ನಾವು ಅವ್ರಿಗೆ ತುಂಬಾ ಸಹಕರಿಸ್ಕೊಂಡು ಪಾರ್ಟಿಗಳೇ ನಮ್ಮ ದೇವರು ಅಂತ ತಿಳ್ಕೊಂಡಿದ್ದಾರೆ ಹೌದು. ನಮ್ಮ RKB ಓನರ್ಸ್. ಹೌದೌದು. ವರ್ಕರ್ಸ್ಗಳಿಗೂ ಅಷ್ಟೇ ಸರ್. ಅವರು ತುಂಬಾ ಬೆಲೆ ಕೊಡ್ತಾರೆ. ಹೌದು. ಹೌದು ಸರ್. ಖಂಡಿತ ಅವರು ತುಂಬಾ ಚೆನ್ನಾಗಿ ನೋಡ್ಕೊತಾರೆ ಸರ್. ಓಕೆ. ಮತ್ತೆ ಅಲ್ಲಿ ಬಂದು ಚಾರ್ಜ್ ಕೌಂಟರ್ ಬರುತ್ತೆ ಸರ್. ಚಾಟ್ಸ್ ಕೌಂಟ್ರು. ಚಾರ್ಜ್ ಕೌಂಟರ್, ಓಕೆ. ಸ್ಪೋರ್ಟ್ಸ್ ಕೌಂಟ್ರು, ಐಸ್ ಕೌಂಟ್ರು, ಓಕೆ. ವೆಲ್ಕಮ್ ಡ್ರಿಂಕ್ ಸೌಂಡ್ಸ್ ಎಲ್ಲ ಸಬ್ಸೆಪರೇಟ್ ಆಗಿ ಮಾಡ್ಬಿಡ್ತಾರೆ. ಏನೇ ಆಗ್ಲಿ ಸರ್ RKB ಕ್ಯಾಟ್ರಿಂಗ್ ಅಂದ್ರೆ RKB ಕ್ಯಾಟ್ರಿಂಗ್ ತುಂಬಾ ಹೆಸರುವಾಸಿ ಮಾಡ್ತಾ ಇದೆ ಸರ್. ಹೆಸರುವಾಸಿಯಾಗಿ 10,000ದಿಂದ 20,000 ಜನ, 25,000 ಜನ ಗಂಟೆ ಅಡುಗೆ ಮಾಡ್ತಾರೆ ಸರ್. ಪ್ಯಾಲೇಸ್ ಗ್ರೌಂಡ್ ಅಲ್ಲೂ ಮಾಡ್ತಾ ಇರ್ತೀವಿ ಸರ್. ಕರ್ನಾಟಕದಲ್ಲಿ ಎಲ್ಲೇ ಕರ್ನಾಟಕದಲ್ಲಿ ಎಲ್ಲೇ ಮತ್ತೆ ಪಬ್ಲಿಕ್ ಫಂಕ್ಷನ್ಗೂ ಮಾಡ್ತಾರೆ ಸರ್ ಅವರು. ಓಕೆ. ಯಾವುದೇ ಫಂಕ್ಷನ್ ಆದ್ರೆ ಅವ್ರು ಎಲ್ಲಾ ಕಡೆ ಫಂಕ್ಷನ್ಗಳು ಒಪ್ಕೊಂಡು ತುಂಬಾ
ಒಳ್ಳೆ ಕ್ವಾಲಿಟಿ ರೇಷನ್ಗಳು ನೋಡಿ ಸರ್ ಇಲ್ಲಿ ಓಕೆ ಎಲ್ಲ ಪ್ರಾವಿಷನ್ ಸರ್ ಇದು ಓಕೆ ಎಲ್ಲ ವಿಶೇಷವಾದ ಪ್ರಾವಿಷನ್ ಐಟಮ್ ಹಾಕಿ ಮತ್ತೆ ಕುಡಿಲಿಕ್ಕೆ ಮಿನರಲ್ ವಾಟರ್ ಓಕೆ ಮತ್ತೆ ಅಡಿಗೆ ಮಾಡ್ಲಿಕ್ಕೆ ಬಿಸ್ಲರಿ ಕ್ಯಾನ್ ಅಡಿಗೆ ಮಾಡ್ಲಿಕ್ಕೆ ಮಾಮೂಲಿ ನೀರು ಉಪಯೋಗಿಸಲ್ಲ ಸರ್. ಉಪಯೋಗಿಸಲ್ಲ. ಪ್ರತಿಯೊಂದು ಅಡಿಗೆಗೂ ಬಿಸ್ಲರಿ ಕ್ಯಾನ್ ಉಪಯೋಗಿಸ್ತಾರೆ. ಓಕೆ ಮತ್ತೆ ಹುಡುಗರುಗಳಿಗೂ ಅಷ್ಟೇ ಯಾಂಗ್ ಗ್ಲೌಸ್ ಟೊಪ್ಪಿ ಹಾ ಒಳ್ಳೆ ಸುಸಜ್ಜಿತವಾದ ಯೂನಿಫಾರ್ಮ್ ಹಾಕಿ ಓಕೆ ಎಲ್ಲ ಪ್ರತಿಯೊಂದು ಐಟಮ್ ಲೈವ್ ಒಳ್ಳೆ ಕ್ಲೀನ್ ಹೈಜಿನಿಕ್ ಆಗಿ ಮಾಡೋದು ಕ್ಲೀನ್ ಆಗಿ ಕೊಡ್ತಾರೆ. ಮತ್ತೆ ಎಲ್ಲ ಲೈವ್ ಐಟಮ್ ಮತ್ತೆ ಬಿಸಿ ಓಕೆ ಬಿಸಿ ಇರ್ಬೇಕು ಸರ್ ಅವ್ರಿಗೆ ಐಟಮ್. ಪಾರ್ಟಿನೇ ಅವ್ರ ದೇವ್ರು ಅನ್ಕೊಂಡು ಹಾ ನಮ್ಮ ಓನರ್ ಅವರು ಹಾ ಎಂತ ಚಿಕ್ಕದಾಲಿ ಸಣ್ಣದಾಲಿ ಎಂತ ದೊಡ್ಡ ಕೆಲಸ ಆದ್ರೂ ಅತ್ಯುತ್ತಮ ರೀತಿಯಲ್ಲಿ ಅವರು ಕ್ಯಾಟ್ರಿಂಗ್ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವರಿಂದ ನಮಗೂ ಒಂದು ಅವರ ಮಾರ್ಗದರ್ಶನದಿಂದ ನಾವು ಅವ್ರ ಹಿಂದ್ಗಡೆನೆ ನಾವು ಬೆಳ್ಕೊಂಡು ಹೋಗ್ತಾ ಇದೀವಿ ಸರ್. ಹೌದು. ಈಗ ಫಸ್ಟ್ ಟೈಮ್ ಏನಾದ್ರು ನಿಮ್ಗೆ ಆರ್ಡರ್ ಕೊಡ್ಬೇಕು ಅಂತಂದ್ರೆ ಹೇಳಿ ಈಗ ಅವ್ರು ಏನಾದ್ರು ಒಂದು ಸ್ಯಾಂಪಲ್ ಮಾಡಕ್ಕೆ ಒಂದು ನಿಮ್ಮ ಒಂದು ಫಂಕ್ಷನ್ಗಳಲ್ಲಿ ಅವಶ್ಯಕತೆ ಇದೆಯಾ? ಯಾವ ತರ ಮಾಡ್ತೀರಾ ಸರ್ ಈಗ? ಸರ್ ಅವ್ರ ಏನಾರು ಆರ್ಡರ್ ಬೇಕು ಅಂದ್ರೆ ಆಫೀಸಿಗೆ ಬಂದು ಬುಕ್ ಮಾಡ್ಬೋದು. ಓಕೆ ಇಲ್ಲ ಎಲ್ಲಾರು ಪಾರ್ಟಿಗಳು ನಡೆಯತ್ರ ಅವ್ರು ಕರೀತಾರೆ. ನಮ್ಮ ಐಟಮ್ ಕ್ವಾಲಿಟಿ ಟೇಸ್ಟ್ ನೋಡಿಸ್ತಾರೆ. ಹಾ ಯಾವುದೇ ಫಂಕ್ಷನ್ ಆಗಿರೋ ಪಾರ್ಟಿಗಳೇ ಅವ್ರ ದೇವ್ರು ಅಂತ ತಿಳ್ಕೊಂಡಿರ್ತಾರೆ. ಯಾರೇ ಫೋನ್ ಮಾಡಿದ್ರು ಕರೀತಾರೆ ಸರ್. ಕರೀಸ್ಬಿಟ್ಟು ಅಲ್ಲಿ ಊಟ ಈಗ ನಾವು ಏನ್ ಫಂಕ್ಷನ್ ಮಾಡ್ತಾ ಇದೀವಿ ಅಲ್ಲಿ ಕರೀಸ್ಬಿಟ್ಟು ಅವ್ರಿಗೆ ಊಟದ ಸಾಂಪಲ್ ತೋರಿಸಿ ಅವ್ರ ಊಟದ ಬಂದು ನೋಡೋದಕ್ಕಿಂತ ಮುಖ್ಯವಾಗಿ ನಮ್ಮ ಭಟ್ರುಗಳ ಸ್ಪೆಷಾಲಿಟಿ ಸರ್ವಿಸ್ ಲೇಡೀಸ್ ಸರ್ವಿಸ್ ಜೆಂಟ್ಸ್ ಸರ್ವಿಸ್ ಎಲ್ಲ ನೋಡಿ ಪಾರ್ಟಿಗಳು ತುಂಬಾ ಇಷ್ಟಪಟ್ಬಿಟ್ಟು ಆಫೀಸಲ್ಲಿ ಬಂದು ಎಲ್ಲ ಬುಕ್ಕಿಂಗ್ ಮಾಡ್ತಾ ಇರ್ತಾರೆ ಸರ್. ತಿಂಗಳಲ್ಲಿ ಒಂದು 2 ದಿನ 3 ದಿನ ಬಿಟ್ಟು 30 ದಿನಲ್ಲಿ ಒಂದು 25-26 ದಿನ ಕೆಲಸ ಕಂಟಿನ್ಯೂ ನಡೀತಾನೆ ಇರುತ್ತೆ. ಇದು ಬಂದು JP ನಗರದಲ್ಲಿ ಇದೆ ಸರ್. JP ನಗರ ಯಲಚನಹಳ್ಳಿ ಸರ್. ನಮ್ಮ ಗೋಣ ಆಫೀಸು ಅಲ್ಲೇ ಸರ್ ಇರೋದು. ಓಕೆ ಥ್ಯಾಂಕ್ ಯು ಸರ್. ಓಕೆ ಸರಿ ಹಾಕಿ ಸರ್. ನಮಸ್ತೆ ಸರ್. ನಮಸ್ಕಾರ ಸರ್. ಹೇಳಿ ಸರ್, ಜೋಳದ ರೊಟ್ಟಿ ಯಾವ ತರ ಮಾಡ್ತೀರಾ? ಪ್ರತಿಯೊಂದು ಪ್ರೊಸೆಸ್ ತಿಳಿಸ್ಕೊಡಿ ಸರ್. ಬನ್ನಿ ಸರ್ ತೋರಿಸ್ತೀನಿ. ಓಕೆ ಸರ್, ಮಾಮೂಲಿ ಕುದಿಯೋ ನೀರಲ್ಲಿ ಕುದಿದ ನೀರಲ್ಲಿ ಬಿಸಿನೀರು ಕುದಿತಾ ಇರ್ಬೇಕು ಸರ್. ನೀರು ಫುಲ್ಲು. ಓಕೆ ಅದಕ್ಕೆ ಸ್ವಲ್ಪ ತುಪ್ಪ ಉಪ್ಪು ಹಾಕಿ ಮುದ್ದೆ ತರ ಮಾಡ್ಕೊಂಡು ನಮ್ಗೆ ಯಾವ ತರ ಬೇಕು ಆ ತರ ಈ ತರ ಆಗುತ್ತೆ. ಮುದ್ದೆ ತರ ಮಾಡಿದ್ರೆ ಈ ತರ ಆಗುತ್ತೆ. ನೆಕ್ಸ್ಟ್ ನಾವೇನ್ ಮಾಡ್ತೀವಿ, ಅದಕ್ಕೆ ಒಣ ಹಿಟ್ಟು ಹಾಕೊಂಡು ಒಣ ಹಿಟ್ಟು ಹಾಕೊಂಡು ನಮ್ಗೆ ಯಾವ ತರ ಬೇಕು ಆ ತರ ಹದ ಮಾಡ್ಕೊಂಡು ಅದ ಮಾಡ್ತೀರಾ ಸರ್. ಅದ ಮಾಡ್ತಿರೋದು ಅದು ಆ ತರ ಮಾಡಿ ಈ ತರ ಆಗುತ್ತೆ. ನೆಕ್ಸ್ಟ್ ಈ ತರ ಆಗುತ್ತೆ. ನಾವು ಈ ತರ ಮಾಡಿ ಬೇಕಾದ್ರೆ ನಾವು ಉಂಡೆ ಕಟ್ಕೊಳ್ತೀವಿ. ಆ ತರ ಉಂಡೆ ಕಟ್ಕೊಂಡು ಆಮೇಲೆ ಮಾಮೂಲಿ ಬಡಿದ್ರೆ ಸರ್ ಹಿಟ್ಟಿದೆ. ಹಿಟ್ಟು ನಮ್ಗೆ ಎಷ್ಟು ಬೇಕು ಆ ಥರ ಇಟ್ಕೊಂಡು ಮಾಮೂಲಿ ಬಡಿತಾ ಇರ್ತೀವಿ. ಅದು ನೀರು ಸ್ಪ್ರೇ ಮಾಡಕ್ಕೆ ಸರ್ ಅಲ್ಲಿ ಅದು ನೀರು ರೊಟ್ಟಿ ಸ್ಮೂತ್ ಆಗುತ್ತೆ ಸರ್. ಅದಕ್ಕೆ ಇಟ್ಟಿದ್ರೆ ಆಚೆ ಬಂದ್ಬಿಡ್ತೀವಿ. ನೀಟಾಗುತ್ತೆ ಸರ್ ರೊಟ್ಟಿ ಎಲ್ಲ. ಏನು ಪ್ರಾಬ್ಲಮ್ ಫುಲ್ ಸ್ಮೂತ್ ಆಗ್ಬಿಡುತ್ತೆ. ಬಂದ ಬರುತ್ತೆ. ತೋರಿಸ ಸರ್ ರೊಟ್ಟಿ ತೋರಿಸ ಬಂದು ತೋರಿಸಿ. ನೋಡಿ ಸರ್, ಈ ಥರ ಫುಲ್ ಸ್ಮೂತ್ ಹೂವು ಬಂದ ಬರುತ್ತೆ. ಹೂವು ತೋರಿಸ ಸರ್. ಓಕೆ, ಇದು ಸ್ಮೂತಾಗಿ ಬಂದಿರೋ ಸ್ಮೂತಾಗಿ ಬರ್ತದೆ. ಓಕೆ, ಇದ್ರ ಜೊತೆಗೆ ಏನು ಪಲ್ಯ ಹಾಕಿ? ಎಣ್ಗಾಯಿ ಮಸಾಲೆ ಸರ್. ಎಣ್ಗಾಯಿ ಮಸಾಲ ಮಾಡ್ತಾರೆ. ಎಣ್ಗಾಯಿ ಮಸಾಲ ಬೆಣ್ಣೆ ಸೂಪರ್ ಚೆನ್ನಾಗಿರುತ್ತೆ. ಸ್ನೇಹಿತರೆ ನೋಡಿದ್ರಿಲ್ವಾ? ಸೊ ನಾನು ಕೂಡ ಇಲ್ಲಿ ಒಂದು ಊಟನ ಟೇಸ್ಟ್ ಮಾಡಿದ್ದೀನಿ. ಸೊ ಪ್ರತಿಯೊಂದು ಐಟಮ್ ಕೂಡ ಅಲ್ಟಿಮೇಟ್ ಟೇಸ್ಟ್ ಅಂತಾನೆ ಹೇಳ್ಬೋದು. ಸೊ ಈ ಒಂದು ವಿಶೇಷವಾದ ಒಂದು ಅಡುಗೆ ಅಥವಾ ಕ್ಯಾಟ್ರಿಂಗ್ ವ್ಯವಸ್ಥೆ ನಿಮಗೆ ಒಂದು ಫಂಕ್ಷನ್ ಅಲ್ಲೂ ಬೇಕು ಅಂತಂದ್ರೆ RKB ಕಾಂಟ್ಯಾಕ್ಟ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ನಮ್ಮ ಒಂದು ಯೂಟ್ಯೂಬ್ ಮುಖಾಂತರ ಹೋದ್ರೆ ನಿಮಗೆ ಒಂದು ಡಿಸ್ಕೌಂಟು ಕೂಡ ಇರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಒಳ್ಳೆಯ ವಿಡಿಯೋ ಒಂದಿಗೆ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ ಬೈ.